ಮೊದಲಿಗೆ ಪದಾಧಿಕಾರಿಗಳ ಒಂದು ಚುನಾವಣೆ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾ ಇದ್ದೀನಿ. ಮೊದಲಿಗೆ ಪದಾಧಿಕಾರಿ ಸ್ಥಾನಗಳಲ್ಲಿ 7 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದೆ. ಅದರಲ್ಲಿ ಒಂದು ಸ್ಥಾನ ಕಾರ್ಯದರ್ಶಿ ಸ್ಥಾನಕ್ಕೆ ಶ್ರೀಮತಿ ಆಶಾ ಪ್ರಭು ಅವರು ಅವಿರುದ್ಧ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಲಾಗಿದೆ. ಹಾಗೆಯೇ ಕೋಶಾಧಿಕಾರಿ ಸ್ಥಾನಕ್ಕೆ ಮಾವೀರ್ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಲಾಗಿದೆ. ಇಂದು ನಡೆದ ಚುನಾವಣೆ ಫಲಿತಾಂಶದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿ ಪ್ರಸನ್ನಯ್ಯವರು 2427 ಮತಗಳನ್ನು ಪಡೆದಿದ್ದಾರೆ. ಅದೇ ರೀತಿ ಶ್ರೀ ಎಸ್ ಜಿತೇಂದ್ರ ಕುಮಾರ್ ಅವರು 4534 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನ ಕೇಂದ್ರ ಸ್ಥಾನಕ್ಕೆ ಶ್ರೀಮತಿ ಪದ್ಮಿನಿ ಪದ್ಮರಾಜ್ ಅವರು 3060 ಮತಗಳನ್ನು ಪಡೆದಿದ್ದಾರೆ. ಹಾಗೆಯೇ ಶ್ರೀ ರಾಜ್ಕೀರ್ತಿ ಅವರು 3845 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನ ಒಂದು ಸ್ಥಾನ ಹೊರತುಪಡಿಸಿ ಶ್ರೀ ಎ ಸಿ ಪಾಟೀಲ್ ಅವರು 2134 ಮತಗಳನ್ನು ಪಡೆದಿದ್ದಾರೆ. ಹಾಗೆಯೇ ಶ್ರೀ ಮಂಜುನಾಥ್ ಜಿ ಅವರು 1356 ಮತಗಳನ್ನು ಪಡೆದಿದ್ದಾರೆ. ಶ್ರೀ ಕಲ್ಗೌಡ ಶೀತಲ್ ಭುಜಗೌಡ ಪಾಟೀಲ್ ಅವರು 3227 ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದ್ದಾರೆ. ಅದೇ ರೀತಿ ಸಹಕಾರ್ಯದರ್ಶಿಗಳ ಸ್ಥಾನಕ್ಕೆ ಶ್ರೀ ಬಾಹುಬಲಿ ಗೌರಾಜ್ ಅವರು 2401 ಮತಗಳನ್ನು ಪಡೆದಿದ್ದಾರೆ. ಶ್ರೀ ಸುನೀಲ್ ಕುಮಾರ್ ಡಿ 2991 ಮತಗಳನ್ನು ಪಡೆದಿದ್ದಾರೆ. ಹಾಗೆಯೇ ಶ್ರೀಮತಿ ಡಾಕ್ಟರ್ ನಿರ್ಜಾ ನಾಗೇಂದ್ರ ಕುಮಾರ್ ಅವರು 3591 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ಅದೇ ರೀತಿ ಶ್ರೀ ಪ್ರಶಾಂತ್ ವಿ ಅವರು 3177 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ಅದೇ ರೀತಿ ಸಹಕೋಶಾಧಿಕಾರಿ ಸ್ಥಾನಕ್ಕೆ ಶ್ರೀ ಭರತ್ ಶಾಂತಪ್ಪ ಹಜಾರೆ ಅವರು 1202 ಮತಗಳನ್ನು ಪಡೆದಿದ್ದಾರೆ. ಶ್ರೀ ಎ ಸಿ ಧರ್ಮೇಂದ್ರಯ್ಯ ಅವರು 4558 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ಎಲ್ಲ ಚುನಾವಣೆಯಲ್ಲಿ ಪದಾಧಿಕಾರಿಗಳಾಗಿ ಗೆಲುವನ್ನು ಸಾಧಿಸಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು. ಹಾಗೆ ಮಹಿಳಾ ಮೀಸಲು ಸ್ಥಾನಗಳಲ್ಲಿ ಶ್ರೀಮತಿ ವಿಮಲಾ ಪಿ ಅವರು 712 ಮತಗಳನ್ನು ಪಡೆದಿದ್ದಾರೆ. ಅದೇ ರೀತಿ ಶ್ರೀಮತಿ ಛಾಯಾ ಎಸ್ ಜೈನ್ ಅವರು 915 ಮತಗಳನ್ನು ಪಡೆದಿದ್ದಾರೆ. ಅದೇ ರೀತಿ ಶ್ರೀಮತಿ ಪದ್ಮಶ್ರೀ ಅವರು 1347 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ಹಾಗೆಯೇ ಶ್ರೀಮತಿ ಜಿ ಕೋಮಲಾ ಬ್ರಹ್ಮದೇವಯ್ಯ ಅವರು 993 ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದ್ದಾರೆ. ಎಲ್ಲ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು. ಅದೇ ರೀತಿ ಬೆಂಗಳೂರು ಹೊರತುಪಡಿಸಿರ್ತಕ್ಕಂಥ 25 ವಿಭಾಗಗಳಲ್ಲಿ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾ ಇದ್ದೇವೆ. ಮೊದಲಿಗೆ ಅವಿರೋಧವಾಗಿ ಆಗಿರ್ತಕ್ಕಂಥ ಬೆಳಗಾವಿ ಮತಕ್ಷೇತ್ರಕ್ಕೆ ಶ್ರೀ ಪುಷ್ಪಕಾರ್ ಹನುಮಣ್ಣವರವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಚಿಕ್ಕೋಡಿ ವಿಭಾಗಕ್ಕೆ ಶ್ರೀ ಉತ್ತಮ್ ರಾವ್ ಸಾಬ್ ಪಾಟೀಲ್ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ರಾಯಬಾಗ್ ವಿಭಾಗಕ್ಕೆ ಬಾಹುಬಲಿ ನಿಂಗನಗೌಡ ಪರಮಗೌಡ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಧಾರವಾಡ ವಿಭಾಗಕ್ಕೆ ರತ್ನಾಕರ್ ತಿರ್ಕಪ್ಪ ಅಣ್ಣಿಗೇರಿ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಬಿಜಾಪುರ ವಿಭಾಗಕ್ಕೆ ಜಂಬುಕುಮಾರ್ ಬಾಗೇವಾಡಿ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಹಾಗೆ ತೇರ್ದಾಳ ವಿಭಾಗಕ್ಕೆ ಶ್ರೀ ಸುಕುಮಾರ್ ತಾತ್ಯಾಸಾಹೇಬ್ ಪಾಟೀಲ್ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಕಲಬುರಗಿ ವಿಭಾಗದಿಂದ
ಶ್ರೀ ದೀಪಕ್ ಅಣ್ಣಾರಾವ್ ಪಂಡಿತ್ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ರಾಯಚೂರು ವಿಭಾಗಕ್ಕೆ ಮಾವಿ ರಾಸ್ನೆ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಚಿತ್ರದುರ್ಗ ವಿಭಾಗದಿಂದ ಶ್ರೀ ಸುಮತಿ ಕುಮಾರ್ HP ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಹಾಸನ ವಿಭಾಗದಿಂದ HD ನಾಗೇಂದ್ರಯ್ಯ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಹಾಗೆ ಶಿವಮೊಗ್ಗ ವಿಭಾಗದಿಂದ ಯಶೋಧರ್ ಜೈನ್ ಕೆ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಉಡುಪಿ ವಿಭಾಗದಿಂದ ಪದ್ಮಪ್ರಸಾದ್ ಜೈನ್ ಕೆ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಮಂಡ್ಯ ವಿಭಾಗದಿಂದ ಡಾಕ್ಟರ್ ರತ್ನರಾಜು ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಈ ಮೂಲಕ ಘೋಷಿಸಲಾಗಿದೆ. ಇವಾಗ ಬೆಂಗಳೂರು ಹೊರತುಪಡಿಸಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಸ್ಥಾನಕ್ಕೆ ಚುನಾಯಿತೆಯಾಗಿ ಸ್ಪರ್ಧೆಯಾಗಿ ಗೆಲುವನ್ನು ಪಡೆದಿರ್ತಕ್ಕಂಥಲ್ಲಿ ಮೊದಲಿಗೆ ಗೋಕಾಕ್ ಸ್ಥಾನದಿಂದ ಅಶೋಕ್ ಕೆ ಜೈನ್ ಅವರು ಗೆಲುವನ್ನು ಪಡೆದಿದ್ದಾರೆ. ಹಾಗೆಯೇ ಹುಕ್ಕೇರಿ ವಿಭಾಗದಿಂದ ದೇಶಪಟ್ಟಪ್ಪ ಕೆಮ್ಲಾಪುರ್ ಅವರು ಗೆಲುವನ್ನು ಪಡೆದಿದ್ದಾರೆ. ಅದೇ ರೀತಿ ಅಥಣಿ ವಿಭಾಗದಿಂದ ಕಲ್ಗೌಡ ಶೀತಲ್ ಭುಜಗೌಡ ಪಾಟೀಲ್ ಅವರು ಗೆಲುವನ್ನು ಪಡೆದಿದ್ದಾರೆ. ಅದೇ ರೀತಿ ಹಾವೇರಿ ವಿಭಾಗದಿಂದ ವಜ್ರಕುಮಾರ್ ಎಸ್ಎ ಅವರು ಗೆಲುವನ್ನು ಪಡೆದಿದ್ದಾರೆ. ಹಾಗೆ ಬಾಗಲಕೋಟ್ ವಿಭಾಗದಿಂದ ಶ್ರೀ ಬಾಹುಬಲಿ ಭೀಮಪ್ಪ ಕಡ್ಕೋಳ್ ಅವರು ವಿಜಯಶಾಲಿಯಾಗಿದ್ದಾರೆ. ಅದೇ ರೀತಿ ಬೀದರ್ ವಿಭಾಗದಿಂದ ದಿಲೀಪ್ ಕುಮಾರ್ ಎನ್ ಕ್ಯೂಡೆ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಅದೇ ರೀತಿ ವಿಜಯನಗರ ವಿಭಾಗದಿಂದ ಸಂತೋಷ್ ಜೈನ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಅದೇ ರೀತಿ ದಾವಣಗೆರೆ ವಿಭಾಗದಿಂದ ಅಜಿತ್ ಕುಮಾರ್ BS ಅವರು ಗೆಲುವನ್ನು ಸಾಧಿಸಿದ್ದಾರೆ. ಹಾಗೆ ತುಮಕೂರು ವಿಭಾಗದಿಂದ ನಾಗರಾಜ್ SK ಅವರು ಗೆಲುವನ್ನು ಪಡೆದಿದ್ದಾರೆ. ಹಾಗೆ ಚಿಕ್ಕಬಳ್ಳಾಪುರ ವಿಭಾಗದಿಂದ ದೇವರಾಜ್ MS ಅವರು ಗೆಲುವನ್ನು ಪಡೆದಿದ್ದಾರೆ. ಹಾಗೆ ಮಂಗಳೂರು ವಿಭಾಗದಿಂದ ಶ್ರೀ ಸಂಪತ್ ಸಾಮ್ರಾಜ್ SD ಅವರು ಗೆಲುವನ್ನು ಪಡೆದಿದ್ದಾರೆ. ಹಾಗೂ ಮೈಸೂರು ವಿಭಾಗದಿಂದ MR ಸುನೀಲ್ ಕುಮಾರ್ ಜೈನ್ ಅವರು ಗೆಲುವನ್ನು ಪಡೆದಿದ್ದಾರೆ. ತಾವೆಲ್ಲ ಇದುವರೆಗೆ ಕಾತುರದಿಂದ ಕಾಯ್ತು ನಿಂತಿದ್ದರ. ಕೊನೆಯದಾಗಿ ನಮ್ಮೆಲ್ಲರ ಹೃದಯ ಭಾಗದ ಬೆಂಗಳೂರು ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಬೆಂಗಳೂರು ಕೇಂದ್ರ ಸ್ಥಾನದ ಕಾರ್ಯಕಾರಿ ಸಮಿತಿಯ ಸದಸ್ಯರ ಚುನಾವಣಾ ಫಲಿತಾಂಶದ ಪ್ರಕಟಣೆಯನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಶ್ರೀ ಶೀತಲ್ ಕುಮಾರ್ BR ಅವರು 1339 ಮತಗಳನ್ನು ಪಡೆದು ಗೆಲುವನ್ನು ಪಡೆದಿದ್ದಾರೆ. ಧನ್ಯವಾದಗಳು. ಕೊಡ್ಬೇಕಾ ನೀವು ಕೊಡಿ ಸರ್. ಅವ್ರ ಪಕ್ಕ ಇರ್ತಾರೆ ಇತ್ತು. ಶ್ರೀಮತಿ ಪದ್ಮಿನಿ ಪ್ರಶಾಂತ್ ಅವರು 1236 ಮತಗಳಿಂದ ಗೆಲುವನ್ನು ಪಡೆದಿದ್ದಾರೆ. ಹಾಗೆ ಮೂರನೇದಾಗಿ ಶ್ರೀ GB ಸ್ವರೂಪ್ ಜೈನ್ ಅವರು 1213 ಮತಗಳನ್ನು ಪಡೆದು ಜಯ ಸಾಧಿಸಿದ್ದಾರೆ. ಹಾಗೆ ಶ್ರೀ ಹರ್ಷೇನ್ ಜೈನ್ ಮಾಳ್ ಅವರು 1085 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ಹಾಗೆ ಶ್ರೀ ಜಿನೇಂದ್ರ ಕುಮಾರ್ PV ಅವರು 1020 ಮತಗಳನ್ನು ಪಡೆದು ಗೆಲುವನ್ನು ಪಡೆದಿದ್ದಾರೆ. ಹಾಗೆ ಶ್ರೀ ಜಯಪ್ರಕಾಶ್
ಪಡೆದು ಗೆಲುವನ್ನು ಪಡೆದಿದ್ದಾರೆ. ಹಾಗೆ ಶ್ರೀ ವಿಜಯ ಬ್ರಹ್ಮಯ್ಯ ಅವರು 827 ಮತಗಳನ್ನು ಪಡೆದು ಗೆಲುವನ್ನು ಪಡೆದಿದ್ದಾರೆ. ಹಾಗೆ ಶ್ರೀ ಜಿನೇಂದ್ರ MM ಚಿತ್ತಾ ಜಿನೇಂದ್ರ ಅವರು 815 ಮತಗಳನ್ನು ಪಡೆದು ಗೆಲುವನ್ನು ಪಡೆದಿದ್ದಾರೆ. ಹಾಗೆ ಕೊನೆಯದಾಗಿ ಶ್ರೀ PC ರಾಜೇಶ್ ಅವರು